ಆರ್ಡರ್ ಮಾಡಿದೆ. ಅದರಂತೆ ಇವತ್ತು ಇಲ್ಲಿ ಬಂದು ಭೇಟಿಯನ್ನು ನೀಡಿದ್ದೀರಾ. ಏನ್ ನಡೀತದೆ ಸರ್ ಎನ್ಕ್ವೈರಿಯಲ್ಲಿ ಏನಾಗ್ತಿದೆ? ಯಾವ ಸರ್ಕಾರ ನಿನ್ನೆ RCB ವಿಜಯೋತ್ಸವದಲ್ಲಿ ನಡೆದಂಥ ಘಟನೆಯ ಕುರಿತು, ಆ ಘಟನೆಯಲ್ಲಿ 11 ಜನ ಮೃತಪಟ್ಟಿದ್ದಾರೆ, 47 ಜನ ಗಾಯಗೊಂಡಿದ್ದಾರೆ. ಅದನ್ನು ಎನ್ಕ್ವೈರಿ ಮಾಡೋ ಸಲುವಾಗಿ ನನ್ನ ವಿಚಾರಣಾಧಿಕಾರಿ ಅಂತ ನೇಮಕ ಮಾಡಿದೆ. ವಿಚಾರಣಾಧಿಕಾರಿ ನೇಮಕ ಮಾಡುವಂಥ ಸಂದರ್ಭದಲ್ಲಿ ಈ ಘಟನೆ ಹೇಗಾಯಿತು, ಏನೆಲ್ಲ ಘಟನೆಗಳು ಏನೆಲ್ಲ ಮಾಡ್ಬೋದಿತ್ತು, ಏನಾಗಿದೆ, ಇವೆಲ್ಲವನ್ನು ತನಿಖೆ ಮಾಡಬೇಕಾಗುತ್ತೆ. ತನಿಖೆ ಮಾಡಿ ನಾನು ಸರ್ಕಾರಕ್ಕೆ ವರದಿ ಮಾಡಬೇಕಾಗುತ್ತೆ. ನನಗೆ 15 ದಿನಗಳ ಕಾಲ ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ನಿನ್ನೆ ರಾತ್ರಿ ಆದೇಶ ಬಂದಿದೆ. ಇವತ್ತು ಬೆಳಗ್ಗೆಯಿಂದಲೇ ನಾನು ಕೆಲಸವನ್ನು ಪ್ರಾರಂಭ ಮಾಡಿದ್ದೇನೆ. ಎಲ್ಲದಕ್ಕೂ ಮೊದಲು ಘಟನೆ ಎಲ್ಲಿ ನಡೀತು ಆ ಜಾಗವನ್ನು ನೋಡಬೇಕಿತ್ತು. ಆ ಜಾಗವನ್ನು ಯಾವ್ಯಾವ ಗೇಟ್ಗಳಲ್ಲಿ ತೊಂದರೆ ಆಗಿದೆ, ಯಾರ್ಯಾರು ಯಾವ ಗೇಟಲ್ಲಿ ನುಗ್ಗಲಾಗಿದೆ, ಯಾವ ಗೇಟಲ್ಲಿ ತೊಂದರೆ ಆಗಿದೆ, ಅದೆಲ್ಲವನ್ನು ನಾನು ಪರಿಶೀಲನೆ ಮಾಡಿದ್ದೇನೆ. ಅದಾದ ನಂತರ ನಾನು ಸಾಕಷ್ಟು ಜನರಿಗೆ ನೋಟಿಸನ್ನು ಕೊಡಬೇಕಾಗಿದೆ, ಎನ್ಕ್ವೈರಿ ಮಾಡಬೇಕಾಗುತ್ತೆ, ಅವರ ಹೇಳಿಕೆಗಳನ್ನು ದಾಖಲು ಮಾಡಬೇಕಾಗುತ್ತೆ. ದಾಖಲು ಮಾಡಿದ ಮೇಲೆ ದಾಖಲೆಗಳನ್ನೆಲ್ಲ ಪರಿಶೀಲಿಸಿ ಸರ್ಕಾರಕ್ಕೆ ನಾನು ವಿತಿನ್ 15 ದಿವಸದಲ್ಲಿ ನಾನು ವರದಿಯನ್ನು ಕೊಡ್ತೇನೆ. ಸರ್, KCAಗೆ ನೋಟಿಸ್ ಸರ್ವಿಸ್ ಮಾಡ್ತೀರಾ? ಸರ್, ಪ್ರಾಥಮಿಕವಾಗಿ ಪರಿಶೀಲನೆ ಮಾಡ್ತೀನಿ. ಏನು ಘಟನೆ ನೋಡಿದ್ರೆ ತುಂಬ ಭೀಕರವಾಗಿದೆ. ನಿಮ್ಮ ಮೇಲ್ನೋಟಕ್ಕೆ ಕಂಡು ಬಂದ ಘಟನೆ ಯಾರ್ಯಾರಿಗೆ ನೋಟಿಸ್ ಕೊಡ್ತೀರಿ? ಘಟನೆ ಭೀಕರವಾಗಿ ನಡೆದಿದೆ ಅಂತ ಗೊತ್ತಾಗಿದೆ. ಅದೇ ಕಾರಣಕ್ಕಾಗಿ 11 ಜನ ಮೃತಪಟ್ಟಿರೋದು. ಹಾಗಾಗಿ ಅದನ್ನೆಲ್ಲ ಪರಿಸ್ಥಿತಿ ಏನಿತ್ತು ಅನ್ನೋದನ್ನ ಅವಲೋಕನ ಮಾಡಿದ್ದೇನೆ. ಅದ್ರ ಜೊತೆಗೆ ನಾನು ಎಲ್ಲ CCTV ಫುಟೇಜ್ಗಳನ್ನು ಕಲೆಕ್ಟ್ ಮಾಡ್ತೀನಿ, ವಿಡಿಯೋ ಕ್ಲಿಪ್ಗಳನ್ನು ಕಲೆಕ್ಟ್ ಮಾಡ್ತೀನಿ, ಮಾಧ್ಯಮದ ಕ್ಲಿಪ್ಗಳಿದ್ರೂ ಸಹ ಕಲೆಕ್ಟ್ ಮಾಡ್ತೀನಿ ರಿಪೋರ್ಟ್ ಮಾಡೋಕ್ಕಿಂತ ಮೊದಲು. ಹಾಗಾಗಿ ಈಗೇನು ಸ್ಥಳ ತನಿಖೆ ಮಾಡಿದ್ದೇನೆ, ಅದರ ಜೊತೆಗೆ ವಿಡಿಯೋ ಕ್ಲಿಪ್ಪಿಂಗ್ಗಳೇನಿವೆ, CCTV ಫುಟೇಜ್ಗಳೇನಿವೆ ಅವೆಲ್ಲವನ್ನು ತೆಗೆದುಕೊಂಡು ಅನಾಲಿಸಿಸ್ ಮಾಡಬೇಕಾಗುತ್ತೆ. ಅವೆಲ್ಲವನ್ನು ಮಾಡ್ತೀನಿ.